ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಉಡುಪಿ ಗುಳ್ಳ ಹೇಗಿದೆ, ಮಂಗಳೂರು ಬದನೆಕಾಯಿ ಥರ ಇದೆ. ಇದು ನನ್ನ ಸ್ನೇಹಿತನ ಶೋರೂಮ್ನ ಹಿಂಭಾಗದ ಬದನೆಕಾಯಿ ಗಿಡದಲ್ಲಿ ಬೆಳೆದಂಥ ಬದನೆಕಾಯಿಗಳು. ಇದನ್ನು ಅವನು ನನಗೆ ಕೊಟ್ಟ. ನಾನಿವತ್ತು ಇದರಲ್ಲಿ ಹುಳಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ, ರುಚಿಕರವಾಗಿ, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹುಳಿ. ಅದರ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಮಾಡ್ತೀನಿ. ನೀವು ಈ ಥರ ಬದನೆಕಾಯಿಗಳು ಸಿಕ್ಕಿದ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತಡ ಯಾತಕ್ಕೆ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮಾಡೋ ವಿಧಾನ ನೋಡುವಿರಂತೆ. ಸ್ನೇಹಿತರೆ ನೋಡಿ, ಈ ರೀತಿ ದಪ್ಪದಾಗಿ ಹೆಚ್ಕೋಬೇಕು. ನಾನು ನೀರಿಗೆ ಉಪ್ಪು ಹಾಕಿ ಈ ಬದನೆಕಾಯಿಗಳನ್ನೆಲ್ಲ ಮುಳುಗಿಸಿಟ್ಟಿದ್ದೀನಿ, ಯಾಕೆಂದರೆ ಕಪ್ಪಾಗ್ಬಿಡುತ್ತಲ್ವ. ಆದ್ದರಿಂದ ಈ ರೀತಿ ದಪ್ಪಾಗಿ ಹೆಚ್ಕೊಂಡು ಮಾಡಿದ್ರೆ ಈ ಬದನೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಒಂದು 10ರಿಂದ 20 ನಿಮಿಷದೊಳಗಡೆ ಈ ಬದನೆಕಾಯಿ ಹುಳಿಯನ್ನು ಮಾಡ್ಕೊಂಬಿಡ್ಬೋದು. ಈಗ ಬನ್ನಿ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ತೀನಿ, ನೋಡ್ತಾ ನೀವು ಹೋಗುವಿರಂತೆ. ಸ್ನೇಹಿತರೆ, ಈ ಗುಳ್ಳ ಅಂದರೆ ಈ ಬದನೆಕಾಯಿ ಹುಳಿ ಮಾಡೋದಕ್ಕೆ, ಅಂದರೆ ಸಾರು ಮಾಡೋದಕ್ಕೆ ನಾನು ತಗೊಂಡಿರ್ತಕ್ಕಂಥ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಅಡಿಗೆ ಅರಿಶಿನ, ಇಂಗು, ಜೀರಿಗೆ ಇದೆಲ್ಲ ಒಗ್ಗರಣೆಗೆ ಹಾಕೋದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ಬೆಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಯಿ ರುಬ್ಬೋ ಹಾಗಿಲ್ಲ, ಏನೂ ಇಲ್ಲ. ಮಸಾಲೆಯನ್ನು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ 2 ತೊಗೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಸಣ್ಣದಾಗಿ ಹಿಂಗೆ ಹೆಚ್ಚು ಬಾಡಿಸ್ಕೊಂಬಿಟ್ಟು ಬೇಳೆ ಜೊತೆ ಹಾಕಿಬಿಟ್ರೆ ನಿಮಗೆ ಹಸಿಮೆಣಸಿನ್ಕಾಯಿ ಹಾಕಿರೋದು ಗೊತ್ತೇ ಆಗಲ್ಲ. ಸುಮ್ಮನೆ ಗುಳುಮ್ ಅಂತ ಸ್ವಾಹ ಮಾಡ್ತೀರ. ಕರಿಬೇವು, ಕೊತ್ತಂಬರಿ ಸೊಪ್ಪು. ಈ ಒಂದು ಹುಳಿಗೆ ಹುಣಸೆ ಹಣ್ಣನ್ನು ಬಿಡಬೇಕು. ಸಾರಿಗೆ ಹುಣಸೆ ಹುಳಿ ಬಿಡ್ತೀವಿ. ನಾನು ಹುಣಸೆ ಹುಳಿ ಬಿಡ್ತಿಲ್ಲ. ಹುಳಿ ಮಾವಿನಕಾಯಿ ತಂದಿದ್ದೆ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ನಮ್ಮ ಮನೆಯ ಹುಳಿಗೆ ಅನುಗುಣವಾಗಿ, ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ, ನಮ್ಮ ಮನೆಯ ಉಪ್ಪಿನ ಅಂಶಕ್ಕೆ ಅನುಗುಣವಾಗಿ ನಾನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಇದು 3ನ್ನ ನೀವು ನಿಮ್ಮ ಮನೆಯ ಅನುಗುಣಕ್ಕೆ ತಕ್ಕಂತೆ ನೀವು ಆ ಪದಾರ್ಥಗಳನ್ನ ತಗೊಳ್ಳಿ. ಇನ್ನು ಈ ಸಾರು ಮಾಡೋದಕ್ಕೆ ಮೇಯ್ನ್ ಬೇಕಾಗಿರೋದು ತುಪ್ಪ ಅಲ್ಲ, ಕಡಲೆಕಾಯಿ ಎಣ್ಣೆ ಅಲ್ಲ, ರಿಫೈನ್ಡ್ ಆಯಿಲ್ ಅಲ್ಲ, ತಾಜಾ ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಒಗ್ಗರಣೆ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ನಾನು ನಮ್ಮ ಕ್ರಿಯಾ ಫುಡ್ಸ್ನ ಪ್ಯೂರ್ ಕೊಬ್ಬರಿ ಎಣ್ಣೆ, ಗಾಣದಿಂದ ತೆಗೆದಿರ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಈ ಸಾರನ್ನ ಮಾಡ್ತಾಯಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ನೋಡಿ, 300 ಗ್ರಾಮಷ್ಟು ತೊಗರಿ ಬೇಳೆಯನ್ನು ಸಹ ವಿಶಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರನ್ನ ಮಾಡೋಣ ಬನ್ನಿ. ಒಂದೇ ತರಹದ ಸಾರನ್ನ ತಿಂದು ಬೇಜಾರಾಗುತ್ತಲ್ವ. ಪ್ರತಿ ಸರಿ ಎಲ್ಲದಕ್ಕೂ ಹುಣಸೆ ಹುಳಿ ಬಿಡ್ತೀವಿ. ಆದ್ದರಿಂದ ನಾನು ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಯಾವಾಗಲೂ ಇದಕ್ಕೆ ಹುಳಿ ಮಾವಿನಕಾಯಿನೇ ತರಬೇಕು ಅಂತಂದರೆ ಕಷ್ಟ, ಅಸಾಧ್ಯ. ಸೀಸನ್ನಲ್ಲೆಲ್ಲ ಸಿಗಲ್ಲ. ಆವಾಗೆಲ್ಲ ನಾವು ಹುಣಸೆ ಹುಳಿಯನ್ನೇ ಬಿಡಬೇಕು. ಈಗ ಸೀಸನ್ ಆಗಿರೋದ್ರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಯಾರಾದರೂ ಕಮೆಂಟಲ್ಲಿ ಪ್ರಶ್ನೆ ಕೇಳಿದ್ರೆ ಕಷ್ಟ ಅಂತ ನಾನು ಈಗಲೇ ಇದಕ್ಕೆ ಉತ್ತರವನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನು ಸಾರು ಮಾಡ್ತಕ್ಕಂಥ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. 2ರಿಂದ 3 ಸ್ಪೂನು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆಗಲಿ. ಈಗ ಸ್ನೇಹಿತರೆ, ಎಣ್ಣೆ ಕಾದು ಬಂದಿದೆ. ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಸ್ನೇಹಿತರೆ, ಸಾಸಿವೆ ಜೀರಿಗೆ ಸಿಡಿತಾ ಇದೆ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ ಎಲ್ಲ ಬಾಡಿ ಬಂದಿದೆ. ಸ್ಟವ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿಗಳನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಇದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅಡಿಗೆ ಅರಿಶಿನವನ್ನು ಹಾಕ್ಬಿಡ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಎಣ್ಣೆಯಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಈಗ ಇಂಗಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಇಷ್ಟು ಬಂದಿದೆ ಬದನೆಕಾಯಿ. ಸಾಕು, ತೀರಾ ಬೆಂದ್ಬಿಟ್ರೆ ಬೇಳೆ ಒಳಗೆ ಕದ್ರೋಗುತ್ತೆ. ಈಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕಿ ನಂತರ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಈ ಹದಕ್ಕೆ ಇಟ್ಕೊಂಡಿದ್ದೀನಿ ಸಾರು. ಇದನ್ನು ತೀರಾ ಗಟ್ಟಿನೂ ಮಾಡ್ಕೋಬೇಡಿ, ತೀರಾ ತೆಳ್ಳಗೂ ಮಾಡ್ಕೋಬೇಡಿ. ಆ ಹದದಲ್ಲಿ ಇಟ್ಕೊಳ್ಳಿ. ನೀವು ಹುಣಸೆ ಹುಳಿ ಬಿಡೋದಾದರೆ ಈ ಬೇಳೆ ಹಾಕೋಕ್ಕೂ ಮುಂಚೆ ಬದನೆಕಾಯಿ ಸ್ವಲ್ಪ ಬೇಯ್ತಿದ್ದಂಗೆ ಹುಣಸೆ ಹುಳಿ ಬಿಟ್ಕೊಳ್ಳಿ. ಇಲ್ಲಿ ನಾನು ಮಾವಿನಕಾಯಿ ತುರಿದು ಹಾಕ್ತಿರೋದ್ರಿಂದ ನಾನು ಹುಣಸೆ ಹುಳಿ ಆ ಮಾವಿನಕಾಯಿನ ಆಗಲೇ ಹಾಕ್ಬಿಟ್ರೆ ಅದ್ರ ಹುಳಿ ಅಂಶ ಹೊರಟೋಗುತ್ತೆ. ಈಗ ಹಾಕಿ ನಾನು ಕುದಿಸ್ಕೊತಾ ಇದ್ದೀನಿ. ಇದನ್ನು
ಇದು ಒಗ್ಗರಣೆಯಲ್ಲಿ ಬಾಡಿಸ್ಕೊತಾ ಇಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಸಾರನ್ನ ನಾ ಈ ಹದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು. ಇದಕ್ಕೆ ನಾವು ಕಾಯಿ ರುಬ್ಬ ಹಾಕಿಲ್ಲದೆ ಇರೋದ್ರಿಂದ ನಾವು ಕುದಿ ಒಂದು ಕುದಿಯಲ್ಲೇ ಸಾಕು. ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಸರಿ ಹೊಂದುತ್ತೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಗುಳ್ಳದ ಸಾರು. ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿ, ಈ ಗುಳ್ಳಾದ ಸಾಂಬಾರು ರೆಡಿ ಆಯಿತು. ನಾನು ರುಚಿ ನೋಡಿದೆ. ಹುಳಿ, ಉಪ್ಪು, ಖಾರ, ಸಿಹಿ, ಸ್ವಾದ ಅಂತೂ ಅದ್ಭುತವಾಗಿದೆ. ಆ ಮಾವಿನಕಾಯಿಯ ಹುಳಿಯ ಘಮ ಎಲ್ಲ ತುಂಬಿಕೊಂಡಿದೆ. ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಅತ್ಯಂತ ರುಚಿಕರವಾಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ನಾವು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಮಾವಿನಕಾಯಿ ಮುಗಿದೋದ್ರೆ ಇದ್ದೇ ಇದೆ ಹುಣಸೆ ಹುಳಿ, ಅದನ್ನು ಬಿಟ್ಕೊಂಡು ಮಾಡಿಕೊಂಡ್ರು ಸಹ ಅದ್ಭುತವಾಗಿ ರುಚಿಕರವಾಗಿ ಬರುತ್ತೆ. ಮಾಡೋಣ ಅಲ್ವಾ? ಅಂದರೆ ನಾನು ಮಾಡಿದ್ದೀನಿ, ನೀವು ಮಾಡ್ಕೊಳ್ತೀನಿ. ಈ ರೀತಿಯಾದ ಬದನೆಕಾಯಿ ಸಿಕ್ಕಿದ ಪಕ್ಷದಲ್ಲಿ ತುಂಬ ರುಚಿಕರವಾಗಿರುತ್ತೆ. ಪ್ರೀತಿಯ ಸ್ನೇಹಿತರೆ, ಉಡುಪಿಯ ಗುಳ್ಳ ಅಥವಾ ಮಂಗಳೂರು ಗುಳ್ಳ, ಇಲ್ಲಾಂದರೆ ಬದನೆಕಾಯಿ ಸಾಂಬಾರು, ಅಂದರೆ ಉಡುಪಿಯಲ್ಲಿ ಮಂಗಳೂರಿನಲ್ಲಿ ಸಿಗ್ತಕ್ಕಂಥ ಈ ಒಂದು ಬದನೆಕಾಯಿಯ ಸಾಂಬಾರನ್ನ ಹುಳಿಯನ್ನು ಬಹಳ ಸುಲಭವಾಗಿ ಕೇವಲ 20 ನಿಮಿಷದಲ್ಲೇ ನಾವು ರುಚಿಕರವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋ ವಿಧಾನವನ್ನು ತೋರಿಸಿದ್ದೀನಿ. ಅದರಲ್ಲೂ ಹುಳಿ ಮಾವಿನಕಾಯಿಯನ್ನು ಬಳಸಿ ನಾನು ಮಾಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಮಾವಿನಕಾಯಿ ನಿಮಗೆ ಸಿಗಲಿಲ್ಲ ಅಂದರೆ ಮಾಮೂಲಿ ಹುಣಸೆ ಹಣ್ಣಿನ ಹುಳಿಯನ್ನು ಬಿಟ್ಟು ನಾವು ಈ ರುಚಿಯಷ್ಟೇ ಅದ್ಭುತವಾಗಿ ನಾವು ಈ ಗುಳ್ಳಾದ ಸಾಂಬಾರನ್ನ ಮಾಡ್ಕೋತೀರ ಅಲ್ವಾ? ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಅದ್ಭುತವಾಗಿರ್ತಕ್ಕಂಥ ಈ ಹುಳಿಯನ್ನು ಒಮ್ಮೆ ನೀವು ಮಾಡ್ಕೊಳ್ತೀನಿ, ಬಹಳ ರುಚಿಕರವಾಗಿರುತ್ತೆ. ಮತ್ತು ಸಾತ್ವಿಕವಾದ ಆಹಾರ. ಇಲ್ಲಿ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ ಏನನ್ನು ಉಪಯೋಗಿಸಲ್ಲ. ಬಹಳ ಸಾತ್ವಿಕವಾಗಿ ನಾವು ಮಾಡ್ಕೋಬೋದು. ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ರಾಗಿ ಹಿಟ್ಟಿಗೆ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ರಂತೂ ಆಹಾ, ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ ಅನ್ನೋ ಹಾಗೆ ಅದ್ಭುತವಾಗಿರುತ್ತೆ. ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.